ನೆನ್ನೆ ತಾನೇ ಹುಣಸೆ ಹಣ್ಣು ಹಚ್ಚಿ ಬೆಳಗಿದ ತಾಮ್ರದ ಕೊಡವನ್ನು ತೆಗೆದುಕೊಂಡು ಪ್ರೀತಿಯಿಂದ ಅದರ ಮೈ ಸವರಿದಳು. ಮದುವೆಯಲ್ಲಿ ಅಮ್ಮನ ಮನೆಯಲ್ಲಿ ನೀಡಿದ ಕೊಡವದು. ಅದನ್ನು ಸೊಂಟದಲ್ಲಿ ಇಟ್ಟುಕೊಂಡು ನೀರು ಸೇದೋಕೆ ಬಾವಿಯೆಡೆ ಹೊರಟಾಗ ಯಜಮಾನ್ರು ಇಳಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಅಂತ ಹಾಡಿ ಛೇಡಿಸುತ್ತಿದ್ದರು. ಕೆನ್ನೆಗಳು ತನಗೆ ಗೊತ್ತಿಲ್ಲದೆ ಕೆಂಪೇರುತ್ತಿದ್ದವು. ಒಮ್ಮೆ ಅದು ನೆನಪಿಗೆ ಬಂದು ನಾಚಿದಳು. ಆದರೆ ಯಜಮಾನರ ನೆನಪು ಬಂದು ಗೊತ್ತಿಲ್ಲದೆ ಕಣ್ಣು ಮಂಜಾದವು. ನೀರು ಸೇದೋದು ಬಿಟ್ಟು ಅಲ್ಲೇ ಹಿತ್ತಲಿನಲ್ಲಿದ್ದ ಯಜಮಾನರ ಸಮಾಧಿ ಹತ್ತಿರ ಹೋದಳು. ಸಮಾಧಿಯ ಮೇಲೆ ಕೈಯಾಡಿಸುತ್ತಾ, ರೀ, ನೀವು ಈಗಲೂ ನನ್ನ ನೋಡ್ತಾ ಇದ್ದೀರಾ? ನಡೆಯೋಕೆ ಕಷ್ಟ ಈಗ. ಮೊದಲಿನ ತರಹ ಈಗ ಕೆಲಸನೂ ಆಗೋದಿಲ್ಲ ಬಿಡಿ. ರೀ, ನೀವು ಇದ್ದಾಗ ನಾನು ನಿಮಗೆ ಒಮ್ಮೆ ಅಂದೆ, ನಾನು ಮುತ್ತೈದೆಯಾಗಿ ಸಾಯಬೇಕು ಅಂತ. ನೀವು ಆಯಿತು ಅಂದ್ರಿ. ಸ್ವಲ್ಪ ದಿನವಾದ ಮೇಲೆ ಅನ್ನಿಸ್ತು, ನಾನು ಸತ್ತರೆ ನಿಮ್ಮನ್ನು ಯಾರು ನೋಡ್ಕೋತಾರೆ? ಅದಕ್ಕೆ ನೀವು ಮೊದಲು ಹೊರಡಿ ಅಂದೆ. ಅದಕ್ಕೂ ಆಯಿತು ಅಂದ್ರಿ. ಆದರೆ ನಿಜವಾಗಿಯೂ ಹೊರಟು ಹೋದ್ರಿ ರೀ. ನೀವು ಇವತ್ತಿಗೆ ಹೋಗಿ 1 ವರ್ಷ ಆಯಿತು. ಹೆಂಡತಿ ಸತ್ತರೆ ಗಂಡ ಭಾಳ ವರ್ಷ ಬದುಕುವುದಿಲ್ಲ. ಅದೇ ಗಂಡ ಸತ್ತರೆ ಹೆಂಡತಿ ತುಂಬ ವರ್ಷ ಬದುಕ್ತಾಳೆ ಅಂತ ಇದ್ರಿ. ನಾನು ಯಾಕೆ ಅಂತ ಕೇಳಿದ್ದಕ್ಕೆ ತನ್ನ ಮಕ್ಕಳಿಗಾಗಿ ಮೊಮ್ಮಕ್ಕಳಿಗಾಗಿ ಅಂದ್ರಿ ರೀ. ನಿಮ್ಮ ಮಕ್ಕಳಿಗೆ ನನ್ನ ಅವಶ್ಯಕತೆ ಇಲ್ಲ ರೀ. ನಾನು ಒಬ್ಬಳೇ ಇದ್ದು ಬೇಜಾರು ಆಗಿದೆ. ನನ್ನ ಎಲ್ಲ ಮಾತು ನೀವು ನಡೆಸಿಕೊಟ್ಟಿದ್ದೀರಿ. ಮುಂದಿನ ವರ್ಷ ನಿಮ್ಮ ತಿಥಿ ಬರುವುದರೊಳಗೆ ಕರೆದುಕೊಂಡು ಬಿಡ್ರಿ. ಸಾವು ನಿಮ್ಮನ್ನು ನನ್ನಿಂದ ಅಗಲಿಸಿತು. ಆದರೆ ಅದೇ ಸಾವು ನಮ್ಮನ್ನು ಒಂದು ಮಾಡುತ್ತೆ. ಮೊದಲು ಸಾವಿನ ಲೋಕದ ಬಗ್ಗೆ ಭಯ ಆಯಿತು. ಈಗ ಪ್ರಪಂಚ ಭಯಾನಕ ಅನ್ನಿಸುತ್ತೆ. ನೀವು ಇಲ್ಲದೆ ಈ ಜಗತ್ತೇ ಸ್ಮಶಾನ ಅನ್ನಿಸುತ್ತೆ ರೀ. ನೀವು ನನ್ನ ಉಸಿರಿನೊಳಗೆ ನಿಮ್ಮ ಸಮಾಧಿಯಲ್ಲಿ ಉಸಿರಾಡ್ತಾ ಇದ್ದೀರಾ. ಆದರೆ ನಾನು ಜೀವಂತ ಹೆಣಾರಿ. ನಾನು ಜೀವಂತ ಹೆಣಾರಿ ಅಂದವಳೆ ಎದ್ದು ಕೊಡದೆಡೆ ಓಡಿದಳು. ಭಾರವಾದ ಹೆಜ್ಜೆಗಳನ್ನು ಹಾಕುತ್ತಾ ಕೊಡವನ್ನು ತೆಗೆದುಕೊಂಡು ಬಾವಿಯೆಡೆ ಹೋದಳು. ಹಗ್ಗವನ್ನು ಕಟ್ಟಿ ಕೊಡವನ್ನು ಇಳಿಬಿಟ್ಟಳು. ಬುಡುಕ್ ಬುಡುಕ್ ಅಂತ ಸಪ್ಪಳವಾಯಿತು. ಕೊಡದಲ್ಲಿಯ ಗಾಳಿ ಹೊರ ಹೋಗಿ ಕೊಡದಲ್ಲಿ ನೀರು ತುಂಬಿಕೊಂಡಿತ್ತು. ಕೊಡವನ್ನು ಎಳೆಯಲು ಪ್ರಾರಂಭಿಸಿದಳು. ಯಾಕೋ ತುಂಬ ಭಾರವೆನ್ನಿಸಿತು. ರೀ, ಹೀಗೆ ನೀವು ಜೊತೆಯಲ್ಲಿದ್ದಾಗ ಬಾವಿಯ ಕೊಡ ನೀರಿನಲ್ಲಿ ಮುಳುಗಿದ ಹಾಗೆ ಜೀವನ ಭಾರ ಅನ್ನಿಸ್ತಾ ಇರಲಿಲ್ಲ. ನಿಮ್ಮನ್ನು ಅಗಲಿದ ಮೇಲೆ ಹೀಗೆ ಕೊಡದ ಹಾಗೆ ಬದುಕು ಭಾರ ಅನ್ನಿಸ್ತಾ ಇದೆ. ತುಂಬಾ ಭಾರ ರೀ. ಈ ಮುದಿ ಕೈಗಳಿಂದ ಎಷ್ಟು ಅಂತ ನನಗೆ ಎಳೆಯೋಕ್ಕೆ ಸಾಧ್ಯ ಹೇಳಿ? ಏನು, ಈಗಲೂ ನನ್ನ ಮಾತಿಗೆ ಹ್ಞೂ ಹ್ಞೂ ಅಂತ ಇದ್ದೀರಾ? ಬದುಕಿದ್ದಾಗಲೂ ನೀವು ಹೀಗೆ ಇದ್ರಿ. ನನ್ನ ಎಲ್ಲ ಮಾತುಗಳಿಗೆ ಸುಮ್ಮನೆ ಹ್ಞೂ ಅಂತ ಇದ್ರಿ. ಒಮ್ಮೆ ನಾ ಕೇಳಿದೆ, ರೀ, ನನ್ನ ಪ್ರೀತಿಸ್ತೀರಾ ಅಂತ. ಅದಕ್ಕೆ ನೀವು ಸುಮ್ಮನಾದ್ರಿ. ತುಂಬ ಒತ್ತಾಯ ಮಾಡಿದಾಗ ಏನಂದ್ರಿ? ಪ್ರೀತಿನ ವ್ಯಕ್ತ ಮಾಡಬಾರ್ದು, ಅದನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮ ಮಾತು ನನಗೆ ಅರ್ಥ ಆಗ್ತಾ ಇರಲಿಲ್ಲ ರೀ. ಈಗಲೂ ನನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಏನ್ರಿ? ನೀವು ಸಾಯೋ 1 ದಿನ ಮುಂಚೆ ನನಗೆ ಏನು ಹೇಳಿದ್ರಿ? ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ಅಂತ. ಅದೇ ಒಂದು ಮಾತು ನೀವು ನನಗೆ ಕೊನೆಯ ಬಾರಿ ಹೇಳಿದ್ದು. ಆಮೇಲೆ ಬೆಳಗಿನ ಜಾವ 4 ಗಂಟೆಗೆ ನನ್ನ ಬಿಟ್ಟು ಹೊರಟು ಹೋದ್ರಿ ಎನ್ನುತ್ತಾ ಕೊಡವನ್ನು ಸೇದಿ ಪಕ್ಕಕ್ಕೆ ಇಟ್ಟಳು. ಅಷ್ಟಕ್ಕೆ ಅವಳಿಗೆ ದಾಪು ಹತ್ತಿತ್ತು. ದಣಿವು ಆರಿಸಿಕೊಳ್ಳಲು ಅವಳು ಅಲ್ಲೇ ಬಾವಿಯ ಕಟ್ಟೆ ಮೇಲೆ ಕುಳಿತಳು. ರೀ, ನೀವು ಸತ್ತಾಗ ನಾನು ಎದೆ ಹೊಡೆದುಕೊಂಡು ಅಳಲಿಲ್ಲ ಅಂತ ಊರ ಜನ ಅಂದಿರಬೇಕು ಅಲ್ವೇನ್ರಿ? ಅವರಿಗೇನು ಗೊತ್ತು ನನ್ನದೇ ಆ ಹಣ ಅಂತ. ನೀವು ಹೋದ ದುಃಖ ಈ ದುನಿಯಾದಲ್ಲಿ ಇರೋದು ನನಗೆ ಮಾತ್ರ. ಎಲ್ಲರೂ ಸ್ವಲ್ಪ ದಿನ ಆದಮೇಲೆ ನಿಮ್ಮ ನೆನಪುಗಳನ್ನು ಮರೆತು ಬಿಟ್ರು. ಆದರೆ ನಾನು ನಿಮ್ಮ ನೆನಪುಗಳನ್ನು ಬದುಕಿಸಿಕೊಂಡು ಬದುಕ್ತಾ ಇದ್ದೀನಿ ಅಷ್ಟೆ. ನಾನು ನಿಮ್ಮ ದಾರಿಯಲ್ಲೇ ಇದ್ದಾಗ ಯಾಕೆ ಅಳಬೇಕು ಹೇಳ್ರಿ? ನನ್ನ ಬಿಟ್ಟು ಬದುಕಿದ್ದಾಗಲೇ ನಿಮಗೆ ಇರೋಕೆ ಆಗ್ತಾ ಇರಲಿಲ್ಲ. ಇನ್ನು ಸತ್ತ ಮೇಲೆ ನನ್ನ ಬಿಟ್ಟು ಇರ್ತೀರಾ? ನಾನು ಗೋಡೆ ಕಡೆ ಮುಖ ಮಾಡಿ ಮಲಗಿದ್ರೇ ಒದ್ದಾಡಿ ಹೋಗ್ತಾ ಇದ್ರಿ. ನೀವು ನನ್ನ ಬಿಟ್ಟು ಇರ್ತಿದ್ರಾ? ನಾನು ಬರ್ತೀನಿ ನಿಮ್ಮ ಹಿಂದೆ. ದೇವರಿಗೆ ದಿನ ಕೇಳ್ತಾನೆ ಇರ್ತೀನಿ, ಕರ್ಕೊ ಅಂತ ಎನ್ನುತ್ತಾ ಶಾರದಮ್ಮ ಎದ್ದಳು. ಆ ಭಾರವಾದ ಕೊಡವನ್ನು ಸೊಂಟದಲ್ಲಿ ಇಟ್ಟುಕೊಂಡು ಹೂವಿನ ಗಿಡಗಳ ಹತ್ತಿರ ಹೋದಳು. ನಿಧಾನಕ್ಕೆ ನೀರು ಹಣಿಸುತ್ತಾ ಸಮಾಧಿ ಎಡೆ ನೋಡಿದಳು. ಗಿಡಗಳಿಗೆ ನೀರು ಹಣಿಸಿದವಳೆ ಒಂದು ಗುಲಾಬಿ ಗಿಡದಿಂದ ಹೂ ಕಿತ್ತು ಸಮಾಧಿಯ ಮೇಲಿಡುತ್ತಾ ಅವಳೆಂದಳು, ರೀ, ಮೊನ್ನೆ ಮಾದೇಗೌಡ್ರ ಆಳು ಸುಬ್ಬ ಬಂದಿದ್ದ.
ಬಂದವನೇ ಅಮ್ಮವ್ರೆ, ಅಪ್ಪ ಅವರ ಸಮಾಧಿಯ ಸುತ್ತ ಗಿಡಗಳನ್ನು ಬೆಳೆಸಿದರೆ ಸಮಾಧಿಗೆ ನೆರಳಾಗುತ್ತೆ ಅಂದ. ಬೇಡಪ್ಪ ಅಂದೆ. ಆ ಗಿಡಗಳು ಭೂಮಿಯ ಆಳಕ್ಕೆ ಬೇರು ಬಿಟ್ಟು ನಿಮ್ಮ ದೇಹವನ್ನು ಗೊಬ್ಬರವಾಗಿಸಿಕೊಂಡು ನರರಾಕ್ಷಸರ ಹಾಗೆ ಹಬ್ಬಿ ನಿಲ್ಲೋದು. ಅದರ ನೆರಳಲ್ಲಿ ನಾನು ನಿಲ್ಲೋ ಕರ್ಮ ಯಾರಿಗೆ ಬೇಕು ಹೇಳಿ? ಅದಕ್ಕೆ ಬೇಡ ಅಂದೆ. ತಗಡಿನ ಶೆಡ್ಡಿದೆ ಅಲ್ಲ ನೆರಳಿಗೆ. ನಿಮ್ಮನ್ನು ಸ್ಮಶಾನದಲ್ಲಿ ಮಣ್ಣು ಮಾಡಿದ್ದ ದಿನ ಅಲ್ಲಿ ನಿಮ್ಮನ್ನು ಯಾರು ನೋಡ್ಕೋತಾರೋ? ಮುಂದೊಂದು ದಿನ ಯಾರನ್ನೋ ಹೂಳುವುದಕ್ಕೆ ನಿಮ್ಮ ಸಮಾಧಿ ಅಗಿಯಬಹುದು. ನಿಮ್ಮ ಸಮಾಧಿಯ ಪಕ್ಕದಲ್ಲೇ ಬೇರೆಯವರ ಸಮಾಧಿ ಮಾಡಿದರೆ ಎನ್ನೋ ಭಯ ಇತ್ತು ಕಣ್ರಿ. ನಾನು ಸತ್ತ ಮೇಲೆ ನಿಮ್ಮ ಸಮಾಧಿ ಪಕ್ಕನೇ ನನ್ನ ಸಮಾಧಿನೂ ಮಾಡಲು ಹೇಳಿರುವೆ. ನಿಮ್ಮ ತೋಳಿನಲ್ಲಿ ನಾ ಗುಬ್ಬಿ ಮರಿ ಹಾಗೆ ಬೆಚ್ಚಗೆ ಮಲಗುವೆ. ನನ್ನದು ಕುಣಿ ತೆಗೆಯುವ ಸಮಯ ಹತ್ತಿರ ಬಂದಿದೆ ರೀ. ಇಲ್ಲೇ ಇದೇ ಸ್ಥಳದಲ್ಲಿ ನನ್ನ ಮಣ್ಣು ಮಾಡ್ತಾರೆ ಎಂದು ಗಂಡನ ಸಮಾಧಿಯ ಪಕ್ಕದ ನೆಲವನ್ನು ಪ್ರೀತಿಯಿಂದ ಸವರಿದಳು. ರೀ, ಮಕ್ಕಳು ಜೊತೆಯಲ್ಲಿ ಇಲ್ದಿದ್ರೆ ಏನಂತೆ, ನೀವು ಇದ್ದೀರಲ್ಲ ಅಷ್ಟೇ ಸಾಕು ಎನ್ನುತ್ತಾ ಹೂವಿನ ಗಿಡಗಳ ಹತ್ತಿರ ಹೋದಳು. ಮಲ್ಲಿಗೆ ಹೂಗಳನ್ನು ಹರಿದು ಸೆರಗಿನಲ್ಲಿ ಸಂಗ್ರಹಿಸಿ ಕೊಂಡು ಬಂದು ಮನೆಯ ಜಗಲಿ ಮೇಲೆ ರಾಮ್ ರಾಮ ಎನ್ನುತ್ತಾ ಕುಳಿತುಕೊಂಡಳು. ಆ ಅಲ್ಯೂಮಿನಿಯಂ ಡಬ್ಬಿಯೊಳಗಿಂದ ಸೂಜಿ ದಾರ ತೆಗೆದುಕೊಂಡಳು. 3-4 ಸಲ ಪ್ರಯತ್ನ ಮಾಡಿದರೂ ಸೂಜಿ ಪೋಣಿಸೋಕೆ ಕಷ್ಟವಾಯಿತು. ಅಲ್ಲೇ ಪಕ್ಕದಲ್ಲೇ ಇದ್ದ ಕನ್ನಡಕವನ್ನು ಹಾಕಿಕೊಂಡು ಪೋಣಿಸಿದಳು. ಹಾಳಾದ್ದು, ಕಣ್ಣು ಕಾಣಿಸೋಲ್ಲ ಎಂಬ ನೆನಪೇ ಇರೋಲ್ಲ ಎಂದು ನಕ್ಕಳು. ರೀ, ನಿಮಗೆ ನೆನಪಿದೆಯಾ, ನನ್ನ ತಲೆಯಲ್ಲಿ ಮೊದಲ ಬಿಳಿ ಕೂದಲು ಸಿಕ್ಕಾಗ ನೀವು ನನ್ನ ಹತ್ರ ರೇಗಿಸಿದ್ರಿ ಅಂತ. ಮದುವೆಯ ಹೊಸದರಲ್ಲಿ ನಿನ್ನ ಕೂದಲು ಕಪ್ಪು ಕಾರ್ಮೋಡಗಳು, ಈಗ ನೋಡಿ ಆಗಿದೆ ಬೆಳ್ಳಿ ಗೋಪುರವು ಅಂದ್ರಿ. ನಾನು ಕನ್ನಡಿ ಮುಂದೆ ನಿಂತ್ಕೊಂಡಾಗ ಏನು ಹೇಳ್ತಿದ್ರಿ? ನನ್ನವಳು ಬೆಳದಿಂಗಳ ಬಾಲೆ, ಮೇಕಪ್ ಮಾಡ್ಕೊಂಡ್ಮೇಲೆ ಅಂತ ಅಲ್ಲ, ನಿಮ್ಮ ಚುಡಾಯಿಸುವಲ್ಲಿಯೂ ಸಾಹಿತ್ಯದ ಗಂಧ ಇತ್ತು ರೀ. ಮನಸ್ಸಿಗೆ ನೋವಾಗ್ತಾ ಇರಲಿಲ್ಲ. ನಿಮ್ಮ ಪ್ರತಿಭೆಯ ಬಗ್ಗೆ ಹೆಮ್ಮೆ ಆಗ್ತಾ ಇತ್ತು. ಒಮ್ಮೆ ನೀವು ಒಂದು ಹನಿಗವನ ಹೇಳಿದ್ರಿ, ಇದ್ರೆ ಇರಬೇಕು ಗಂಡ ಹೆಂಡತಿಯರ ಸಂಬಂಧ ಎಕ್ಕಡದ ಹಂಗೆ, ಒಂದಿರದಿದ್ರೆ ಇನ್ನೊಂದು ನಡೆಯದ ಹಂಗೆ ಅಂತ ಅಲ್ವಾ? ದೇವರಾಣೆಗೂ ಅವಾಗ ಅರ್ಥ ಆಗಿರಲಿಲ್ಲ, ಆದರೆ ಈಗ ಅರ್ಥ ಆಗ್ತಾ ಇದೆ. ನೀವು ಹೇಳಿದ ಮಾತು ಅಕ್ಷರಶಃ ನಿಜ ಕಣ್ರಿ ಎನ್ನುತ್ತಾ ಅವಳು ತಾನು ಮಾಡಿದ ಮಾಲೆಯನ್ನು ಗಂಡನ ಸಮಾಧಿಯ ಮೇಲೆ ಹಾಕಿದಳು. ಸೆರಗಿನಿಂದ ಸಮಾಧಿಯ ಒರೆಸಿದಳು. ಗಂಡ ಹೊರಗಿನಿಂದ ದಣಿದು ಬಂದಾಗ ಹೀಗೆ ತನ್ನ ಸೆರಗಿನಿಂದ ಮುಖ ಒರೆಸುತ್ತಿದ್ದ ನೆನಪಾಯಿತು. ಅಲ್ಲೇ ಇದ್ದ ದೀಪದಲ್ಲಿಯ ಬತ್ತಿಯನ್ನು ಸ್ವಲ್ಪ ಎಳೆದು ಬತ್ತಿಗೆ ಕಡ್ಡಿಗೀರಿ ಬೆಂಕಿ ಹಚ್ಚಿದಳು. ದೀಪದಲ್ಲಿ ತಾನು ಎಣ್ಣೆ ಹಾಕೋದೇ ಮರೆತಿದ್ದು ನೆನಪಿಗೆ ಬಂತು. ಎಣ್ಣೆ ಹಾಕಿದಳು. ರೀ, ನಿಮ್ಮ ಮಕ್ಕಳು ಬರ್ತಾರೋ ಇಲ್ಲವೋ ಗೊತ್ತಿಲ್ಲ. ಪೆಟಲಿಯರಿಗೆ ಫೋನ್ ಮಾಡೋಕ್ಕೆ ಹೇಳಿದ್ದೆ. ಬೇಜಾರಾಗಬೇಡಿ ಬರ್ದಿದ್ರೆ. ನಿಮಗೆ ಇಷ್ಟ ಅಂತ ಜೋಳದ ವಡೆ, ರಾಗಿ ಮುದ್ದೆ, ಸೊಪ್ಪಿನ ಸಾರು, ಮಸಾಲೆ ಅನ್ನ ಎಲ್ಲ ಮಾಡಿರುವೆ. ರೀ, ನೀವು ಇದ್ದಾಗ ನಾವು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ವಿ, ಒಂದೇ ಲೋಟದಲ್ಲಿ ಕಾಫಿ ಕುಡಿತಾ ಇದ್ವಿ. ನೋಡ್ತಾ ಇರಿ, ಮುಂದಿನ ವರ್ಷ ನಮ್ಮಿಬ್ಬರಿಗೂ ಒಂದೇ ಎಡೆ ಇಡ್ತಾರೆ ಮಕ್ಕಳು ಎನ್ನುತ್ತಾ ಬಾವಿಯ ಎಡೆ ಹೋಗಿ ನೀರು ಸೇದಿ ತಂದು ಮರಕ್ಕೆ ಹಾಕುತ್ತಾ, ಏನೇ ಸೇವಂತಿ, ಮದುವೆ ಆಗಿ ಹೋದ ಮೇಲೆ ಈ ತಾಯಿನ ಮರ್ತೇ ಬಿಟ್ಟಿಯಲ್ಲೇ. ಮದುವೆ ಆಗು ಅಂದಕ್ಕೆ ಅಮ್ಮ ನಿನ್ನ ಬಿಟ್ಟು ಎಲ್ಲಿ ಹೋಗಲ್ಲ ಅಂತ ಇದ್ದೆ. ಈಗ ರಜೆಗಾದರೂ ಬಾರೆ ಅಂದರೆ ಸಮ್ಮರ್ ಕ್ಲಾಸಸ್ ಮಕ್ಕಳಿಗೆ ಅಂತೀಯ. ಇವತ್ತಾದರೂ ಬಾರೆ, ನಿಮ್ಮ ಅಪ್ಪನ ತಿಥಿ ಕಣೆ ಎಂದಳು. ಮುಂದೆ ತೆಂಗಿನ ಮರದ ಹತ್ತಿರ ಹೋಗಿ, ಏನಪ್ಪ ಹಿರಿಯ ಮಗನೇ ಶ್ರೀನಿವಾಸ, ನಿಂಗೂ ಟೈಮ್ ಇಲ್ಲ ಅಲ್ವಾ ಅಪ್ಪ? ಮುಂಚೆ ನನ್ನ ಬಿಟ್ಟು ಎಲ್ಲಿಯೂ ಹೋಗೋದೇ ಇಲ್ಲ ಅಂತ ಇದ್ದೆ, ಈಗ ಮುಖ ಸಹ ತೋರಿಸಲ್ಲ. ನೀನು ಅಪ್ಪ ಸತ್ತಾಗಲೂ ಬರಲಿಲ್ಲ, ಅಮೆರಿಕದಲ್ಲಿದ್ದೆ ಅಲ್ವಾ ಅಪ್ಪ? ಈಗಾದರೂ ಬಾರೋ ರಾಜ ಎಂದಳು. ಅಲ್ಲೇ ಇದ್ದ ಹಲಸಿನ ಮರಕ್ಕೆ ನೀರು ಹಾಕುತ್ತಾ, ಏನಪ್ಪ ನೀನು ದಿನ ದಿನ ಅಗಲ ಆಗ್ತಾನೆ ಹೋಗು, ನೋಡು ನಿನ್ನ ಅಣ್ಣ ಎಷ್ಟು ಸೊಂಪಾಗಿ ಇದ್ದಾನೆ. ನನ್ನ ಮಡಲಿನಲ್ಲಿ ಮಲಗೋಕೆ ನಿಂಗೆ ಎಷ್ಟು ಇಷ್ಟ ಇತ್ತು ಅಲ್ವೇನೋ? ನೀನು ಸೇವಂತಿ ಶ್ರೀನಿವಾಸ ನನ್ನ ಮಡಿಲಿನಲ್ಲಿ ಮಲಗಲು ಹೊಡೆದಾಡ್ತಾ ಇದ್ರಿ ಅಲ್ವಾ? ಈಗ ನಾನು ಕರೆದ್ರೂ ಒಬ್ಬರು ಬರೋಲ್ಲ ನೀವು. ನನ್ನ ಮಡಿಲು ಖಾಲಿ ಖಾಲಿ ಎಂದಳು. ಅಷ್ಟರಲ್ಲೇ ಮನೆಯ ಮುಂದಿನ ಗೇಟ್ ದೂಡಿ ಊರಿನ ಪಟೇಲರು ಒಳಗೆ ಬಂದರು. ಏನ್ ಶಾರದಮ್ಮ, ಯಾರ ಜೊತೆ ಮಾತಾಡ್ತಾ ಇದ್ದೀರಿ? ಗಿಡಗಳ ಜೊತೆನಾ ಎಂದರು. ಅದಾ ಪಟೇಲ್ರೆ, ಗಿಡಗಳನ್ನು ಮಕ್ಕಳು ಚಿಕ್ಕವರಿದ್ದಾಗ ನೆಟ್ಟಿದ್ರು. ಆ ಸಂಪಿಗೆಯ ಮರ ನನ್ನ ಮಗಳು, ಆ ತೆಂಗಿನ ಮರವನ್ನು ನನ್ನ ಹಿರಿಯ ಮಗ, ಆ ಹಲಸಿನ ಮರವನ್ನು ಕಿರಿಯ ಮಗ ನೆಟ್ಟಿದ್ದರು. ಅವರ ನೆನಪುಗಳಲ್ಲಿ ಆಯಾ ಗಿಡಗಳಿಗೆ
ಅವರ ಹೆಸರುಗಳನ್ನೇ ಇಟ್ಟಿರುವೆ. ಅವರೊಂದಿಗೆ ಮಾತನಾಡಬೇಕು ಅನ್ನಿಸಿದಾಗ ಇವುಗಳ ಜೊತೆ ಮಾತನಾಡುವೆ. ಅವರಂತೂ ಇಲ್ಲಿ ನೆರಳಾಗಿ ನಿಲ್ಲಲಿಲ್ಲ. ಗಿಡಗಳಾದರೂ ನೆರಳಾಗಿವೆ ಅಷ್ಟೇ ಸಾಕು ಪಟೇಲ್ರೆ ನನಗೆ. ಶಾರದಮ್ಮ, ಸುಮ್ಮನೆ ಈ ವಯಸ್ಸಿನಲ್ಲಿ ಇಲ್ಲಿ ಒಬ್ಬರೇ ಇರೋದಕ್ಕಿಂತ ಮಕ್ಕಳ ಹತ್ರ ಹೋಗಬಾರ್ದಾ? ಇಲ್ಲೇನು ಮಾಡ್ತೀರಾ ಒಬ್ಬರೇ? ನಿಮಗೂ ವಯಸ್ಸಾಯಿತು ಎಂದರು ಪಟೇಲ್ರು. ನಾನೆಲ್ಲಿ ಒಬ್ಬಳೇ ಇರುವೆ ಪಟೇಲ್ರೆ, ನನ್ನ ಜೊತೆ ನಮ್ಮ ಯಜಮಾನರು ಇದ್ದಾರಲ್ಲ. ಏನು ಹುಚ್ಚಿಯಪ್ಪ ಅಂತಿದ್ದೀರಾ? ನಿಮ್ಗೆ ಅರ್ಥ ಆಗೋಲ್ಲ ಬಿಡಿ. ಒಂದು ಮಾತು ಗೊತ್ತಾ, ನಾನು ಅವರು ಎರಡು ದೇಹ ಒಂದೇ ಆತ್ಮ ಆಗಿದ್ವಿ. ಈಗ ನಾನು ಬದುಕಿದ್ದೇನೆ ಅಂದರು ಅವರು ಬದುಕಿದ್ದಾರೆ ಅಂತ ಅರ್ಥ. ಅವರು ಸತ್ತಿದ್ದಾರೆ ಅಂದರೆ ನಾನು ಭಾಳ ದಿನ ಬದುಕುವುದಿಲ್ಲ ಅಂತಾನೆ ಅರ್ಥ. ಪಟೇಲ್ರೆ, ಇದೇ ಮನೆಗೆ ನಾನು ಸೊಸೆಯಾಗಿ ಬಂದೆ. ನಾನು ನನ್ನ ಗಂಡ ಇಲ್ಲೇ ಸಂಸಾರ ಮಾಡಿದೆವು. ಮಕ್ಕಳು ಮರಿ ಇಲ್ಲೇ ಆದವು. ಅವರನ್ನು ನೋಡ್ತಾ ಸಮಯ ಹೋಗಿದ್ದೇ ತಿಳಿಯಲಿಲ್ಲ. ಯಜಮಾನರು ಹೋದ್ರು, ಜೊತೆಯಲ್ಲಿ ಅವರ ನೆನಪುಗಳನ್ನು ಹಿಂದೆ ಬಿಟ್ಟು ಹೋದ್ರು. ಇಲ್ಲಿರುವ ಪ್ರತಿಯೊಂದು ವಸ್ತುಗಳಲ್ಲಿ ಅವರ ನೆನಪುಗಳಿವೆ. ಪಟೇಲ್ರೆ, ನಿಮಗೆ ಇದೆಲ್ಲ ಅರ್ಥ ಆಗೋಲ್ಲ. ನಾವು ಮುದುಕರು ಎರಡು ಲೋಕದ ಮಧ್ಯೆ ಇರುತ್ತೇವೆ. ಒಂದು ಸಾವಿನ ಲೋಕ, ಇನ್ನೊಂದು ಭೂಲೋಕ. ಈ ಲೋಕದ ಮಾಯೆ ಬಂದು ಕೈ ಹಿಡಿದು ಎಳಿತಾ ಇದ್ರೆ ಇನ್ನೊಂದು ಕೈಯನ್ನು ಸಾವು ಹಿಡಿದು ಎಳಿತಾ ಇರುತ್ತೆ. ಪಟೇಲ್ರೆ, ನಾವು ಪ್ರೀತಿಸುವ ವ್ಯಕ್ತಿ ಸತ್ರೆ ಆ ಲೋಕವು ನಮ್ಮದೇ ಅನ್ನಿಸಲು ಪ್ರಾರಂಭವಾಗುತ್ತದೆ. ನಿಮಗೆ ನನ್ನ ಮಾತು ಬೇಜಾರಾಗ್ತಾ ಇರಬೇಕು. ಬಿಡ್ರಿ, ಏನೋ ಓಡಾಡ್ತಾ ಇದ್ದೀರಾ? ಬೇಜಾರ್ಯಾಕಮ್ಮ? ನೀವು ಹೇಳೋ ಮಾತು ನಿಜ. ಇಂದೋ ನಾಳೆಯೋ ನಾವು ಹೋಗಲೇಬೇಕಲ್ಲ. ಸಾವು ಯಾವಾಗ ಬರುತ್ತೆ ಯಾರಿಗೆ ಗೊತ್ತಿದೆ. ಎಲ್ಲರೂ ಹೊರಡುವುದೇ. ನಮ್ಮ ಹಳ್ಳಿ ಹುಡುಗರಿಗೆ ಸಾಲಿ ಮಾಡಿಸೋಕೆ ಓಡಾಡ್ತಾ ಇರುವೆ. ಮೊದಲಿನ ಹಾಗೆ ಯಾರೂ ತಮ್ಮ ಭೂಮಿಯನ್ನು ದಾನ ಮಾಡಲ್ಲ. ಸರ್ಕಾರದ ಕಚೇರಿಗಳಿಗೆ ಓಡಾಡಿ ಸಾಕಾಗಿದೆ. ಯಾರಾದರೂ ದಾನಿಗಳು ಸಿಕ್ಕರೆ ಅವರ ಹೆಸರಲ್ಲೇ ಶಾಲೆ ಪ್ರಾರಂಭ ಮಾಡ್ತೇನೆ. ನೋಡೋಣ ಏನಾಗುತ್ತೆ ಅಂತ. ಎಲ್ಲ ದೇವರ ಇಚ್ಛೆ. ಇವತ್ತು ಮಕ್ಕಳು ಬರ್ತಾರಲ್ವ ಅಮ್ಮ? ನಿಮಗೆ ಇಲ್ಲಿ ಯಾರೂ ಇಲ್ಲ. ಹೊರಡಿ ಅಮ್ಮ. ಹೊರಡಬೇಕು ಅಂತ ನನಗೂ ಆಸೆನೆ. ಆದರೆ ಅವನು ಕರ್ಕೋಬೇಕು ಅಲ್ವಾ? ನಂಗೆ ಯಾರೂ ಇಲ್ಲ ಯಾಕೆ? ಯಜಮಾನರು ಇದ್ದಾರೆ. ಹಾಗೂ ಅಷ್ಟರಲ್ಲೇ 10-15 ಹುಡುಗರು ಗೇಟ್ ದಾಟಿ ಹೋ ಹೋ ಎನ್ನುತ್ತಾ ಸದ್ದು ಮಾಡುತ್ತಾ ಒಳ ಬಂದರು. ಇವರು ಬರ್ತಾರಲ್ಲ ಬೆಳಗ್ಗೆ ಸಂಜೆ ಸಂಗೀತ ಕಲಿಯೋಕ್ಕೆ, ಅಷ್ಟೇ ಸಾಕು ನನಗೆ ಎಂದರು ಶಾರದಮ್ಮ. ಆಯಿತು, ಬಂತು ವಾನರ ಸೈನೆ ಎನ್ನುತ್ತಾ ಪಟೇಲರು ಹೊರಟರು. ಮಕ್ಕಳೆಡೆ ನಗು ಬೀರಿ ಗೇಟ್ ದೂಡಿ ಹೊರ ನಡೆದರು. ಹೊರಗೆ ನಿಲ್ಲಿಸಿದ ಬುಲೆಟ್ ಮೇಲೆ ಕೋಣನ ಮೇಲೆ ಯಮ ಕುಳಿತುಕೊಳ್ಳುವ ಹಾಗೆ ಕುಳಿತು ಸದ್ದು ಮಾಡುತ್ತಾ ಧೂಳು ಎಬ್ಬಿಸುತ್ತಾ ಹೋದರು. ಎಲ್ಲ ಮಕ್ಕಳು ಶಾರದಮ್ಮನನ್ನು ಸುತ್ತುವರೆದು, ಅಜ್ಜಿ, ಇವತ್ತು ಸಂಗೀತ ಕ್ಲಾಸ್ನ ಜೊತೆಗೆ ಕಥೆನೂ ಹೇಳಜ್ಜಿ, ನಾವು ಸಂಜೆಯವರೆಗೂ ಇಲ್ಲೇ ಇರುತ್ತೇವೆ ಎಂದರು. ಬೇಡ್ರೋ, ನಿಮ್ಮ ಮನೆಯಲ್ಲಿ ಕಾಳಜಿ ಮಾಡಬಹುದು. ಇವತ್ತು ಸಂಗೀತ ಕ್ಲಾಸು ಅಷ್ಟೇ ಹೇಳಿಕೊಡುವೆ. ನಾಳೆ ನಿಮಗೆ ಕತೆ ಹೇಳುವೆ ಎಂದಳು. ಆಯಿತು ಅಜ್ಜಿ ಎಂದರು ಮಕ್ಕಳು. ನಡೀರಿ, ಎಲ್ಲರೂ ಒಳಗೆ ನಡೀರಿ ಎಂದು ಮಕ್ಕಳನ್ನು ಕರೆದುಕೊಂಡು ಒಳ ಹೋದಳು ಶಾರದಮ್ಮ. ಕೆಂಪು ನೆಲದ ಮೇಲೆ ಸಾಲಾಗಿ ಕುಳಿತರು. ಶಾರದಮ್ಮ ಅಡುಗೆ ಮನೆಗೆ ಹೋಗಿ ಒಂದು ಡಬ್ಬ ಎತ್ತಿಕೊಂಡು ಬಂದಳು. ಏನಜ್ಜಿ ಎಂದ ಒಬ್ಬ ಹುಡುಗ. ಇದು ಕೊಬ್ಬರಿ ಮಿಠಾಯಿ ಕಣ್ರೋ ಎಂದು ಶಾರದಮ್ಮ. ಇವತ್ತು ನಿಮ್ಮ ಹ್ಯಾಪಿ ಬರ್ತ್ಡೇನಾ? ಮೊದಲೇ ಗೊತ್ತಿದ್ರೆ ನಿಮಗೆ ಗಿಫ್ಟ್ ತರ್ತಾ ಇದ್ವಿ ನಾವು ಎಂದಳು ಒಬ್ಬ ಹುಡುಗಿ. ಹ್ಯಾಪಿ ಬರ್ತ್ಡೇನೂ ಇಲ್ಲ, ಏನೂ ಇಲ್ಲ. ಇವತ್ತು ತಾತ ಹೋದ ದಿನ. ಅವರಿಗೆ ಕೊಬ್ಬರಿ ಮಿಠಾಯಿ ಅಂದರೆ ಪ್ರಾಣ ಆಗಿತ್ತು. ಅದಕ್ಕೆ ಮಾಡಿದ್ದೆ ಎಂದಳು ಶಾರದಮ್ಮ. ಎಲ್ಲಿಗೆ ಹೋದ್ರು ಅಜ್ಜಿ ಎಂದ ಚಿಂಟು. ಆ ರೀತಿ ಕೇಳಬಾರ್ದು ಎಂದಳು ಶ್ರೀಜಾ. ಯಾಕೆ ಎಂದ ಚಿಂಟು. ಅವರು ದೇವರ ಲೋಕಕ್ಕೆ ಹೋದ್ರು. ಅವರು ಎಂದೂ ಮರಳಿ ಬರೋಲ್ಲ ಚಿಂಟು ಎಂದಳು ಶ್ರೀಜಾ. ಅಲ್ಲಿ ನೀನು ಹೋಗ್ತೀಯಾ ಎಂದು ಶಾರದಮ್ಮನಿಗೆ ಚಿಂಟು ಕೇಳಿದ. ಏಯ್ ಸುಮ್ನಿರು ಎಂದಳು ಶ್ರೀಜಾ. ಹೌದಪ್ಪ, ನಾನು ಹೋಗ್ತೇನೆ ಎಂದಳು ಶಾರದಮ್ಮ. ಹಾಗಾದರೆ ನಮಗೆ ಹಾಡು ಯಾರು ಹೇಳಿಕೊಡೋರು ಅಜ್ಜಿ ನೀನು ಹೋದ ಮೇಲೆ? ನಾನು ಅಲ್ಲೇ ಬರ್ತೀನಿ ಅಜ್ಜಿ ಎಂದ ಚಿಂಟು. ರಾಜ, ಹಾಗೆಲ್ಲ ಅನ್ಬಾರ್ದು ಕಣೋ, ಅಲ್ಲಿ ಮುದುಕರು ಮಾತ್ರ ಹೋಗೋದು ಎಂದಳು ಶಾರದಮ್ಮ. ಹಾಗಾದರೆ ನನ್ನ ಅಮ್ಮ ಅಲ್ಲಿಗೆ ಯಾಕೆ ಹೋದಳು? ಅಜ್ಜಿ ಯಾಕೆ ಇನ್ನೂ ಹೋಗಲಿಲ್ಲ ಎಂದ ಚಿಂಟು. ಅದೆಲ್ಲ ದೇವರ ಆಟ ಕಣೋ ರಾಜ, ಅದೆಲ್ಲ ನಮಗೆ ಅರ್ಥ ಆಗೋಲ್ಲ. ಮೊದಲು ಬಿಡ್ತು ಅನ್ನು ರಾಜ ಎಂದು ಚಿಂಟುನನ್ನು ಹತ್ತಿರ ಕರೆದು ಮುತ್ತು ಕೊಟ್ಟು ಕೈಗೆ ಕೊಬ್ಬರಿ ಮಿಠಾಯಿ ಕೊಟ್ಟಳು. ಬಿಡ್ತು ಎಂದ ಚಿಂಟು. ಶಾರದಮ್ಮ ಎಲ್ಲರಿಗೂ ಕೊಬ್ಬರಿ ಮಿಠಾಯಿ ಹಂಚಿ ಡಬ್ಬವನ್ನು ಅಡುಗೆ ಮನೆಗೆ ಹೋಗಿ ಇಟ್ರು. ಮಾಡಿನಲ್ಲಿಯ ಸಂಗೀತ ಪುಸ್ತಕ ತೆಗೆದುಕೊಂಡು ಬಂದು ಕುರ್ಚಿ ಮೇಲೆ ಇಟ್ಟು ಮತ್ತೆ ಹಿಂದೆ ಹೋಗಿ ಆರಾಮ ಕುರ್ಚಿಯನ್ನು ಎಳೆದು ತಂದು ಪಕ್ಕದಲ್ಲಿ ಹಾಕಿದರು. ಒಮ್ಮೆ ತಮ್ಮ ಯಜಮಾನರ ಫೋಟೋ,
ಒಮ್ಮೆ ಆರಾಮ ಕುರ್ಚಿಯನ್ನು ನೋಡಿ ಇನ್ನೇನು ಹಾಡಬೇಕು ಅನ್ನುವಷ್ಟರಲ್ಲೇ ಚಿಂಟು, ಯಾಕೆ ಅಜ್ಜಿ ಪ್ರತಿದಿನ ಹಾಡುವಾಗ ಈ ಕುರ್ಚಿಯನ್ನು ತಂದು ಇಲ್ಲಿ ಹಾಕಿ ತಾತನ ಫೋಟೋ ನೋಡಿ ನಮಸ್ಕಾರ ಮಾಡಿ ಈ ಕುರ್ಚಿ ಎಡೆ ನೋಡಿ ಹಾಡ್ತೀಯಾ ಎಂದ. ನಿಮ್ಮ ತಾತನಿಗೆ ನನ್ನ ಸಂಗೀತ ಅಂದರೆ ತುಂಬಾ ಇಷ್ಟ ಕಣೋ. ನಾನು ಹಾಡ್ತಾ ಇದ್ದಾಗ ಅವರು ಈ ಆರಾಮ ಕುರ್ಚಿಯ ಮೇಲೆ ಕುಳಿತು ನನ್ನ ಹಾಡು ಕೇಳ್ತಾ ಇದ್ರು, ತಾಳ ಹಾಕ್ತಾ ತಲೆ ದೂಗ್ತಾ ಇದ್ರು, ಕಣ್ಣಲ್ಲಿಯೇ ಮಾತಾಡ್ತಾ ಇದ್ರು. ಅವರಿಗೆ ಎಷ್ಟೇ ನೋವು ಆದಾಗಲೂ ನನ್ನ ಹಾಡು ಕೇಳಿ ಎಲ್ಲನೂ ಮರೆತು ಬಿಡ್ತಾ ಇದ್ರು. ಒಂದು ಮಾತು ಗೊತ್ತಾ ಮಕ್ಕಳೇ, ಈ ಸಂಗೀತದಿಂದಲೇ ಅವರದ್ದು ನಂದು ಮದುವೆಯಾಗಿದ್ದು ಎಂದಳು ಶಾರದಮ್ಮ. ಹೌದಾ ಅಜ್ಜಿ ಎಂದಳು ಶ್ರೀಜಾ. ಹೌದಮ್ಮ ಎಂದಳು ಶಾರದಮ್ಮ. ಹಾಗಾದರೆ ನಿಮ್ಮದು ಲವ್ ಮ್ಯಾರೇಜಾ ಅಜ್ಜಿ? ನೀವು ಲವ್ ಮಾಡ್ತಾ ಇದ್ರಾ ಎಂದ ಚಿಂಟು. ಏಯ್ ಸುಮ್ನಿರೋ ಎಂದು ಶ್ರೀಜಾ ಚಿಂಟುವಿನ ತಲೆ ಮೊಟ್ಟುಕಿದ್ಲು. ಅದು ಲವ್ ಮ್ಯಾರೇಜೋ ಹೌದೋ ಅಲ್ಲವೋ ಗೊತ್ತಿಲ್ಲಪ್ಪ. ನಾನು ಹರಿಕೃಷ್ಣ ಭಟ್ಟರ ಹತ್ತಿರ ಸಂಗೀತ ಕಲಿಯೋಕೆ ಹೋಗ್ತಾ ಇದ್ದೆ. ದೇವಸ್ಥಾನದಲ್ಲಿ ಸಂಗೀತ ಕಚೇರಿ ಇತ್ತು. ಆ ದಿನ ನಾನು ಆ ಕಚೇರಿಯಲ್ಲಿ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಎಂಬ ಹಾಡು ಹಾಡಿದೆ. ಎಲ್ಲರಿಗೂ ತುಂಬಾ ಇಷ್ಟವಾಯಿತು. ನನ್ನ ಹಾಡು ಕೇಳಿ ಒಬ್ಬ ಯುವಕ ಆ ಕಚೇರಿಗೆ ಬಂದು ಕುಳಿತ. ನನ್ನ ಹಾಡುಗಳನ್ನು ಕೇಳಿದ ಜನರಿಂದ ನಾನು ಯಾರು, ಎಲ್ಲಿ ಸಂಗೀತ ಅಭ್ಯಾಸ ಮಾಡುತ್ತಾ ಇರುವೆ ಎಂಬ ಎಲ್ಲ ವಿವರಗಳನ್ನು ಪಡೆದುಕೊಂಡು ಮಾರನೆಯ ದಿನ ಹರಿಕೃಷ್ಣ ಭಟ್ಟರ ಹತ್ತಿರ ಸಂಗೀತ ಕಲಿಯೋಕೆ ಬಂದ. ಸಂಗೀತ ಗುರುಗಳ ಕಾಲಿಗೆ ಬಿದ್ದು ಗುರುಗಳು ಹೇಳಿದ ಸರಿಗಮಪವನ್ನು ತಾನು ಹೇಳೋಕೆ ಪ್ರಯತ್ನಿಸಿದ. ಎಷ್ಟೇ ಆದರೂ ಅವನಿಗೆ ಆರೋಹಣ ಅವರೋಹಣ ಒಲೆಯಲಿಲ್ಲ. ಕೊನೆಗೆ ಮೇಷ್ಟ್ರು ಬೇಸತ್ತು, ಕ್ಷಮಿಸಿ, ನಿಮಗೆ ಸಂಗೀತದ ಗಂಧಗಾಳಿಯೂ ಇಲ್ಲ, ನಿಮಗೆ ಸಂಗೀತ ಕಲಿಸೋಕೆ ಆಗದು ಎಂದರು. ಆ ಯುವಕ ಮುಖ ಸಪ್ಪೆ ಮಾಡಿಕೊಂಡು ಎದ್ದು ಹೋದ. ಸ್ವಲ್ಪ ದಿನವಾದ ಮೇಲೆ ಶ್ಯಾಮ ಭಟ್ಟರಿಂದ ನನಗೆ ವಿವಾಹದ ಒಂದು ಸಂಬಂಧ ಕುದುರಿ ಬಂತು. ಹಿರಿಯರು ಎಲ್ಲರೂ ಸೇರಿ ಮದುವೆ ನಿಶ್ಚಯ ಮಾಡಿದ್ರು. ಆದರೆ ಈಗಿನಂತೆ ಆಗ ಮದುವೆಗಿಂತ ಮುಂಚೆ ಹುಡುಗನನ್ನು ನೋಡುವ ಸಂಪ್ರದಾಯವಿರಲಿಲ್ಲ. ಮದುವೆಯ ದಿನ ನಮ್ಮ ಮಧ್ಯದ ಅಂತರ್ಪಟವನ್ನು ಸರಿಯಿತು. ನಾನು ಇನ್ನೇನು ಹಾರ ಹಾಕಬೇಕು ನೋಡಿದೆ, ಅದೇ ಹುಡುಗ. ಆಮೇಲೆ ಮದುವೆ ಆದ ಮೇಲೆ ಅವರು ಸಂಗೀತ ಕ್ಲಾಸಿಗೆ ತಾವು ಯಾಕೆ ಬಂದದ್ದು ಅಂತ ಎಲ್ಲವೂ ಹೇಳಿದರು ಎಂದು ಶಾರದಮ್ಮ ನಾಚಿದರು. ಅಜ್ಜಿ, ನಿಮ್ಮ ಮದುವೆ ತಾತನ ಜೊತೆ ಆಗಿತ್ತು ಅಲ್ವಾ? ಆ ಹುಡುಗನ ಜೊತೆನೂ ಮದುವೆ ಆದ್ರಾ? ನೀವು ಟೂ ಮದುವೆ ಆದ್ರಾ ಎಂದ ಚಿಂಟು. ಲೇ ಬಾಯಿ ಮುಚ್ಚು ಎಂದು ಶ್ರೀಜಾ ಅವನಿಗೆ ಗಿಲ್ಲಿದಳು. ಚಿಂಟು ಅಳೋಕೆ ಪ್ರಾರಂಭಿಸಿದ. ಅವನನ್ನು ಹತ್ತಿರ ಕರೆದುಕೊಂಡು ಶಾರದಮ್ಮ ಹೇಳಿದರು, ಇಲ್ಲಪ್ಪ ರಾಜ, ನಾನು ನಿಮ್ಮ ತಾತನ್ನೇ ಮದುವೆ ಆಗಿದ್ದು. ಹಾಗಿದ್ರೆ ಆ ಹುಡುಗನನ್ನು ಓಡಿಸಿದ್ರಾ ಎಂದ ಚಿಂಟು ಅಳುತ್ತಲೇ ಕೇಳಿದ. ಇಲ್ಲ ರಾಜ, ಆ ಹುಡುಗನೇ ನಿಮ್ಮ ತಾತ. ತಾತ ಹುಡುಗನೂ ಆಗಿದ್ರಾ ಎಂದು ಚಿಂಟು ಕೇಳಿದ. ಎಲ್ಲರೂ ಅವನ ಮಾತಿನ ಮುಗ್ಧ ಪ್ರಶ್ನೆಗೆ ಹೋ ಅಂತ ನಕ್ಕರು. ಚಿಂಟುಗೆ ಯಾಕೆ ಅಂತ ಅರ್ಥ ಆಗಲಿಲ್ಲ. ಶಾರದಮ್ಮನ ತೊಡೆಯ ಮೇಲಿಂದ ಇಳಿದು ಆರಾಮ ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ಹೋದ. ಬೇಡ ರಾಜ ಎಂದರು ಶಾರದಮ್ಮ. ಯಾಕೆ ಎಂದು ಕೇಳಿದ ಚಿಂಟು. ರಾಜ, ಅದು ನಿಮ್ಮ ತಾತನ ಕುರ್ಚಿಯಪ್ಪ. ತಾತ ಅಲ್ಲಿ ಕೂತಿದ್ದಾರಾ? ನಿಮಗೆ ಕಾಣಿಸ್ತಾರಾ ಚಶ್ಮಾದಿಂದ? ಹೌದು ರಾಜ. ಹಾಗಿದ್ರೆ ನಾನು ತಾತನ ತೊಡೆಯ ಮೇಲೆ ಕುಳಿತುಕೊಳ್ಳುವೆ. ಬೇಡ ರಾಜ, ತಾತನಿಗೆ ಮಂಡಿ ನೋವು. ಆಯಿತು ಎಂದು ಚಿಂಟು ಹೋಗಿ ಮಕ್ಕಳಲ್ಲಿ ಕುಳಿತುಕೊಂಡ. ಶಾರದಮ್ಮ ಒಮ್ಮೆ ಕೆಮ್ಮಿ ಗಂಟಲು ಸರಿ ಮಾಡಿಕೊಂಡರು. ಯಾವ ಮೋಹನ ಮುರಳಿ ಕರೆಯಿತು ನಿನ್ನ ದೂರ ತೀರಕ್ಕೆ ಎಂಬ ಭಾವಗೀತೆಯನ್ನು ಹಾಡಲು ಪ್ರಾರಂಭಿಸಿದರು. ಅಂದು ಶಾರದಮ್ಮನ ದೇವಸ್ಥಾನದಲ್ಲಿ ಹಾಡಿದ ಹಾಡಿನಲ್ಲಿಯ ಭಾವಕ್ಕೂ ಈಗ ಹಾಡುತ್ತಲಿದ್ದ ಭಾವದಲ್ಲಿ ಭೂಮಿ ಆಕಾಶದಷ್ಟು ಅಂತರವಿತ್ತು. ಯಜಮಾನರು ಪಕ್ಕದಲ್ಲೇ ಕುಳಿತಿದ್ದಾರೆ ಎನ್ನುವ ಹಾಗೆ ಶಾರದಮ್ಮ ಕುರ್ಚಿಯೆಡೆ ನೋಡುತ್ತಾ ಇದ್ರು. ಅವರ ಆ ಹಾಡಿನಲ್ಲಿ ನಿಮ್ಮನ್ನು ಏನೋ ಆಕರ್ಷಿಸಿತು ಅಂತ ಸಾವಿನ ಯಾಣಕ್ಕೆ ಹೊರಟು ಹೋದ್ರಿ ಎಂಬ ಭಾವವಿತ್ತು. ಆ ದೊಡ್ಡದಾದ ಮನೆಯಲ್ಲಿ ಇವರ ಹಾಡು ಒಂದು ಥರ ಪ್ರತಿಧ್ವನಿಸಿ ಇಂಪಾಗಿ ಕೇಳಿ ಬರ್ತಾ ಇತ್ತು. ಹೃದಯದಿಂದ ಬಂದ ಭಾವ ಹೃದಯಕ್ಕೆ ನಾಟುತ್ತದೆ ಅಂತೆ. ಮಕ್ಕಳು ಆ ಸಂಗೀತದ ಇಂಪಿನಲ್ಲಿ, ಭಾವನೆಗಳ ಕಂಪಿನಲ್ಲಿ ತುಟುಕ್ ಪಿಟಿಕ್ ಅನ್ನದೇ ಕುಳಿತಿದ್ರು. ಚಿಂಟು ಸಹ ಪ್ರಶ್ನೆಗಳನ್ನು ಕೇಳದೆ ಸುಮ್ಮನೆ ಇದ್ದ. ಯಜಮಾನರು ನಿಜವಾಗಿಯೂ ಸಂಗೀತ ಆಲಿಸ್ತಾ ಅಲ್ಲೇ ಕುಳಿತಿದ್ದಾರೆ ಎಂಬ ಭಾವ ಶಾರದಮ್ಮನ ಹಾವಭಾವದಿಂದ ಅಭಿವ್ಯಕ್ತಗೊಳ್ತಾ ಇತ್ತು. ಶಾರದಮ್ಮನಿಗೆ ಈ ಇಳಿ ವಯಸ್ಸಿನಲ್ಲೂ ಕಂಠ ಚೆನ್ನಾಗಿಯೇ ಇತ್ತು. ಹದಿಹರೆಯದಲ್ಲಿ ಅದು ಹೇಗೆ ಇರಬಹುದು ಎಂಬುದನ್ನು ಯಾರಾದರೂ ಊಹಿಸಬಹುದಾಗಿತ್ತು.
ಹಾಡು ಮುಗಿಯಲು ಬರುತ್ತಿದ್ದ ಹಾಗೆ ಮನೆಯ ಅಂಗಳದಲ್ಲಿ ಒಂದರ ಹಿಂದೆ ಒಂದರಂತೆ ಕಾರುಗಳು ಬಂದು ನಿಂತವು. ಅಂಗಳದಲ್ಲಿಯ ಮಣ್ಣು ಆಕಾಶಕ್ಕೆ ಮುತ್ತಿಕ್ಕಲು ಹಾರಿತು. ಶಾರದಮ್ಮನಿಗೆ ತನ್ನ ಮಕ್ಕಳು ಬಂದರು ಅನ್ನಿಸಿ ಮಕ್ಕಳಿಗೆ ತಮ್ಮ ತಮ್ಮ ಮನೆಗೆ ಹೋಗಲು ಹೇಳಿದರು. ಮಕ್ಕಳು ಗದ್ದಲ ಮಾಡುತ್ತಾ ಹೋದರು. ಶಾರದಮ್ಮ ಮೊಣಕಾಲು ಒತ್ತುಕೋತಾ ಎದ್ದು ಬಾಗಿಲ ಹತ್ತಿರ ಬಂದು ನಿಂತರು. ಮಕ್ಕಳು ಕಾರಿನಿಂದ ಇಳಿತಾ ಇದ್ರು. ಶಾರದಮ್ಮ ಅಂಗಳಕ್ಕೆ ಹೋದರು. ಮಕ್ಕಳು ಅಜ್ಜಿ ಅಜ್ಜಿ ಎನ್ನುತ್ತಾ ಮುತ್ತಿಕೊಂಡವು. ಏನತ್ತೆ, ಸಮ್ಮರ್ ಕ್ಲಾಸಸ್ ಪ್ರಾರಂಭಿಸಿದ್ದೀರಾ? ಇಷ್ಟೊಂದು ಮಕ್ಕಳು ಬಂದಿವೆ ಎಂದು ಹಿರಿಯ ಸೊಸೆ ಕೇಳಿದಳು. ಹಾಗೇನೂ ಇಲ್ಲಮ್ಮ, ದಿನ ಬೆಳಗ್ಗೆ ಸಂಜೆ ಸಂಗೀತ ಕಲಿಯೋಕ್ಕೆ ಮಕ್ಕಳು ಬರ್ತವೆ ಅಷ್ಟೆ. ಅದಿರ್ಲಮ್ಮ, ನಿಮ್ಮ ಪ್ರಯಾಣ ಹೇಗಿತ್ತು? ನೀವು ಬರ್ತೀರೋ ಇಲ್ವೋ ಅಂದುಕೊಂಡು ಬಿಟ್ಟಿದ್ದೆ ಎಂದಳು ಶಾರದಮ್ಮ. ಪ್ರಯಾಣವೇನೋ ಚೆನ್ನಾಗಿತ್ತು ಅತ್ತೆ. ಈ ಹಳ್ಳಿ ರಸ್ತೆಗಳೇ ಸರಿಯಿಲ್ಲ. ಇವರು ಬರೋಕ್ಕೆ ಸಮಯ ಇಲ್ಲಪ್ಪ ಅಂತ ಇದ್ರು. ನಾನೇ ಒತ್ತಾಯದಿಂದ ಅವರನ್ನು ಕರೆದುಕೊಂಡು ಬಂದೆ ಎಂದು ಹಿರಿ ಸೊಸೆ ಹೇಳಿದಳು. ನಾನೇನು ಕಮ್ಮಿ ಅನ್ನೋ ಥರ ಚಿಕ್ಕ ಸೊಸೆ, ಅಯ್ಯೋ ಇವರಿಗೂ ಅಮೆರಿಕಕ್ಕೆ ಹೋಗಬೇಕಿತ್ತು. ನಾನೇ ಕ್ಯಾನ್ಸಲ್ ಮಾಡಿಸಿ ಕರೆದುಕೊಂಡು ಬಂದೆ. ಎಷ್ಟೇ ಆದರೂ ಪಿತೃ ಕಾರ್ಯಕ್ಕೆ ಬರದೇ ಇದ್ದರೆ ಹೇಗೆ ಹೇಳಿ ಎಂದು ಒಂದು ಕೈ ತನ್ನದೇ ಮೇಲು ಅನ್ನೋ ತರಹ ನುಡಿದಳು. ತನ್ನ ಅತ್ತಿಗೆಯರು ಅಷ್ಟೊಂದು ಮಾತನಾಡುವಾಗ ತಾನು ಯಾಕೆ ಸುಮ್ಮನಿರಬೇಕು? ಅಮ್ಮ, ಇವರಿಗೆ ಯುರೋಪ್ ಟೂರಿಗೆ ಹೋಗಬೇಕಿತ್ತು. ನಾನು ಬ್ಯಾಡ ರೀ, ಮೊದಲು ಊರಿಗೆ ಹೋಗೋಣ ಎಂದು ನಾನೇ ಎಳೆದು ಕರೆದುಕೊಂಡು ಬಂದೆ ಎಂದಳು ಮಗಳು. ಆಯಿತು, ಒಳ್ಳೆಯದಾಯಿತು ಅನ್ನುತ್ತಾ ಇಬ್ಬರು ಗಂಡು ಮಕ್ಕಳಿಗೆ, ಇಬ್ಬರು ಸೊಸೆಯಂದಿರಿಗೆ, ಮಗಳು ಅಳಿಯನಿಗೆ, 6 ಜನ ಮೊಮ್ಮಕ್ಕಳಿಗೆ ಒಳ ಬರುವಂತೆ ಕೋರಿದಳು. ಅಲ್ಲೇ ಬಾಗಿಲ ಬಳಿಯ ಮೆಟ್ಟಲುಗಳ ಪಕ್ಕ ಇರಿಸಿದ್ದ ಹರವಿಯಿಂದ ನೀರು ತೆಗೆದುಕೊಂಡು ಎಲ್ಲರೂ ಕಾಲು ತೊಳೆದುಕೊಂಡರು. ಸಂಪಿಗೆ ಮರದ ವಾಸನೆಗೆ ಸೇವಂತಿ ಆ ಕಡೆ ತಿರುಗಿ, ಅಮ್ಮ, ನಾನು ನೆಟ್ಟ ಗಿಡ ಎಷ್ಟು ದೊಡ್ಡದಾಗಿದೆ ಅಲ್ವಾ ಎನ್ನುತ್ತಾ ಎಲ್ಲರೂ ಆ ಕಡೆ ಹೆಜ್ಜೆ ಹಾಕಿದರು. ತನ್ನ ಮಗನಿಗೆ, ನೋಡು ಗುಡ್ಡ, ನಿನಗಿಂತ ಚಿಕ್ಕವಳಿದ್ದಾಗ ನಾನು ಹಚ್ಚಿದ ಗಿಡವಿದು. ಅದಕ್ಕೆ ನಾವು ಸೇವಂತಿ ಅಂತಾನೆ ಕರಿತಾ ಇದ್ವಿ ಎಂದಳು. ಈ ಮಾತನ್ನು ಕೇಳಿಸಿಕೊಂಡ ಇನ್ನೊಂದು ಮಗು, ಅಪ್ಪ, ನೀವು ಈ ಥರ ಮರ ನೆಡಲಿಲ್ಲವೇ ಎಂದಿತು. ಓ, ಅದೋ ನೋಡು, ತೆಂಗಿನ ಮರ ಕಾಣ್ತಾ ಇದೆ ಅಲ್ಲ, ಅದು ನಾನು ನೆಟ್ಟದ್ದು. ನಾನು ಹಿರಿಯ ಮಗ ಅಲ್ವಾ, ಅದಕ್ಕೆ ಅದು ಅಷ್ಟು ಎತ್ತರವಿದೆ ಗೊತ್ತಾ ಅಂದ ಹಿರಿಯ ಮಗ. ಮಗಳಿಗೆ ತನ್ನ ಅಪ್ಪನ ಗಿಡ ಎಲ್ಲಕ್ಕಿಂತ ಎತ್ತರವಾಗಿದೆ ಎಂದು ಖುಷಿಯಾಗಿ ಮೈ ಡ್ಯಾಡ್ ಈಸ್ ಟಾಲೆಸ್ಟ್ ಅಂತ ಚಪ್ಪಾಳೆ ತಟ್ಟಲು ಪ್ರಾರಂಭಿಸಿದಳು. ಗುಡ್ಡಿ ತನ್ನ ಅಪ್ಪನ ಮುಖ ನೋಡಿದಳು. ಅದು ಕಾಣ್ತಾ ಇದೆ ಅಲ್ಲ ಹಲಸಿನ ಗಿಡ, ಅದು ನಾನು ನೆಟ್ಟದ್ದು ಎಂದ ಚಿಕ್ಕ ಮಗ. ಅವನ ತಿಂಡಿಪೋತನಾಗಿದ್ದ ಅಲ್ವಾ, ಅದಕ್ಕೆ ಹಲಸಿನ ಗಿಡ ನೆಟ್ಟ. ಅದಕ್ಕೆ ಅವನ ಹಾಗೆ ದೊಡ್ಡ ದೊಡ್ಡ ಹಲಸಿನ ಹಣ್ಣುಗಳು ಗಿಡದಲ್ಲಿ ನೇತಾಡುತ್ತಿವೆ ಎಂದು ತಂಗಿ ಹೊಟ್ಟೆಗೆ ಹೊಡೆದಳು. ಎಲ್ಲರೂ ನಗೋಕೆ ಪ್ರಾರಂಭಿಸಿದರು. ಇಷ್ಟು ದಿನ ಕೇವಲ ಹಕ್ಕಿಗಳ ಚಿಲಿಪಿಲಿ ಆಲಿಸುತ್ತಿದ್ದ ಶಾರದಮ್ಮನಿಗೆ ಒಮ್ಮೆ ಸಂಗೀತದ ಅಲೆಗಳು ತೇಲಿ ಬಂದ ಹಾಗೆ ಭಾಸವಾಯಿತು. ಅವರ ಮನಸ್ಸು ತುಂಬಿ ಬಂತು. ನೀವೆಲ್ಲರೂ ಇಲ್ಲೇ ಇದ್ದು ಬಿಡಬಾರ್ದಾ ಎಂದಳು. ಅಯ್ಯೋ ಅಮ್ಮ, ಕೆಲಸ ಬಿಟ್ಟು ಇಲ್ಲಿ ಹೇಗಮ್ಮ ಇರೋಕೆ ಸಾಧ್ಯ ಎಂದ ಕಿರಿಯ ಮಗ. ಅದು ನಿಜಾನೇ ಅನ್ನಿ ಅನ್ನುತ್ತಾ ಶಾರದಮ್ಮ ಒಳಗೆ ನಡೆದರು. ಎಲ್ಲರೂ ಒಳಗೆ ಹೋಗಿ ಉಸ್ ಉಸ್ ಎನ್ನುತ್ತಾ ಕುರ್ಚಿಯ ಮೇಲೆ ಕುಳಿತರು. ಶಾರದಮ್ಮ ಎಲ್ಲರಿಗೂ ನೀರು ತಂದು ಕೊಟ್ಟರು. ಹಿರಿಯ ಸೊಸೆ ನೀರು ಕುಡಿಯುತ್ತಾ, ಇಷ್ಟು ಪ್ರಯಾಣದ ನಂತರ ಇಷ್ಟು ಜನರಿಗೆ ಅಡುಗೆ ಮಾಡೋದು ಅಂದರೆ ಪ್ರಾಣ ಹೋದ ಹಾಗೆ ಆಗುತ್ತೆ ಎಂದಳು. ಅಯ್ಯೋ, ಮಲಗಿದ್ರೆ ಸಾಕಪ್ಪ ಅನ್ನಿಸ್ತಾ ಇದೆ, ಬಾಡಿ ಪೇನ್ ಆಗ್ತಾ ಇದೆ ಎಂದಳು ಕಿರಿಯ ಸೊಸೆ. ತನಗೂ ಅದಕ್ಕೂ ಏನು ಸಂಬಂಧವೇ ಇಲ್ಲ ಎನ್ನೋ ತರಹ ಮಗಳು ಗೋಡೆಗೆ ಹೊರಗೆ ಕುಳಿತಳು. ಮಕ್ಕಳು ಸಿಟಿಯ ಫ್ಲಾಟಿನಲ್ಲಿ ಬದುಕು ಸಾಗಿಸುತ್ತಾ ಇದ್ದವರು. ಇಷ್ಟೊಂದು ವಿಶಾಲ ಜಾಗದಲ್ಲಿ ಮನೆ ಇರೋದು ಕಂಡು ಪುಳಕಿತಗೊಂಡಿದ್ದರು. ಅಲ್ಲಿ ಹಕ್ಕಿ, ಚಿಟ್ಟೆಗಳು, ಗಿಡ, ಮರಗಳು, ಬಾವಿ ಎಲ್ಲವೂ ಅವರಿಗೆ ಹೊಸದೇ. ಯಾವುದೋ ಹೊಸ ಲೋಕಕ್ಕೆ ಬಂದ ಹಾಗೆ ಹರ್ಷಿಸುತ್ತಿದ್ದರು. ಇಲ್ಲಮ್ಮ, ಹಾಗೇನೂ ಅಡುಗೆ ಮಾಡಬೇಕಿಲ್ಲ, ಎಲ್ಲವೂ ಮಾಡಿ ಇಟ್ಟಿರುವೆ. ಈಗ ಪೂಜೆ ಮಾಡಿ ಊಟ ಮಾಡಬೇಕು ಅಷ್ಟೇ ಎಂದಳು ಅಮ್ಮ. ಹೌದಾ, ಒಳ್ಳೆಯದಾಯಿತು ಎಂದರು ಸೊಸೆಯಂದಿರು. ಒಬ್ಬರೇ ಒಬ್ಬರು ಈ ಇಳಿ ವಯಸ್ಸಿನಲ್ಲಿ ಇಷ್ಟು ಜನರ ಅಡುಗೆ ಒಬ್ಬರೇ ಹೇಗೆ ಮಾಡಿದ್ರು ಅಂತ ಚಿಂತೆ ಮಾಡಲಿಲ್ಲ. ಅಷ್ಟರಲ್ಲೇ ಅರ್ಚಕರು ಬಂದರು. ಶಾಸ್ತ್ರಬದ್ಧವಾಗಿ ಪೂಜೆಯನ್ನು ನೆರವೇರಿಸಿದರು. ಶಾರದಮ್ಮ ಅವರಿಗೆ ಒಂದು ಜೊತೆ ಬಟ್ಟೆ ಹಾಗೂ ದಕ್ಷಿಣೆ ನೀಡಿ ಉಪಚರಿಸಿದರು. ಅರ್ಚಕರಿಗೆ ಊಟ ಹಾಕಿದ ಮೇಲೆ ಮನೆಯ ಜನರು ಊಟಕ್ಕೆ ಕುಳಿತುಕೊಂಡರು. ಎಷ್ಟೋ ದಿನಗಳ ನಂತರ ಮನೆ ತುಂಬಿದ ಹಾಗೆ ಭಾಸವಾಯಿತು. ಯಜಮಾನರು ತೀರಿಕೊಂಡಾಗಲೇ ಇವರೆಲ್ಲ ಕೊನೆಯ ಬಾರಿ ಬಂದದ್ದು. ಅಂದರೆ 1 ವರ್ಷ ಆಯಿತು. ಎಲ್ಲರೂ ಊಟ ಮಾಡುತ್ತಾ ತಾಂಬೂಲ ಜಗಿಯುತ್ತಾ ಅಲ್ಲಲ್ಲಿ ಮಲಗಿದರು. ಶಾರದಮ್ಮ ಸಮಾಧಿ ಹತ್ತಿರ ಹೋಗಿದ್ರು. ಅಮ್ಮನನ್ನು ಊರಿಗೆ ಕರೆದುಕೊಂಡು ಹೋದರೆ ಎಂದು ಹಿರಿಯ ಸೊಸೆ ಕಿರಿಯ ಸೊಸೆಗೆ ಹೇಳಿದಳು.
ಧಾರಾಳವಾಗಿ ಕರೆದುಕೊಂಡು ಹೋಗು, ನನಗೇನೂ ಅಭ್ಯಂತರವಿಲ್ಲಮ್ಮ ಎಂದಳು ಕಿರಿಯ ಸೊಸೆ. ಇವರ ಮಾತುಗಳನ್ನು ಬಾಗಿಲ ಸಂದಿಯಿಂದ ಸುಮ್ಮನೆ ಕೇಳಿಸಿಕೊಳ್ಳುತ್ತಾ ಇದ್ದ ಮಗಳು ತನಗೂ ಅದಕ್ಕೂ ಏನೂ ಸಂಬಂಧವಿಲ್ಲೋ ಅನ್ನೋ ತರಹದಲ್ಲೇ ಇದ್ದಳು. ಅಮ್ಮನ ಹೆಸರಲ್ಲಿ ಇರೋ ಈ ಜಮೀನು ಮನೆಯನ್ನು ಎಲ್ಲ ಮಾರಿಸಿ ಕರೆದುಕೊಂಡು ಹೋಗಬೇಕು ಎಂದಳು ಹಿರಿಯ ಸೊಸೆ. ನಮಗೂ ಅದರಲ್ಲಿ ಭಾಗ ಇದೆಯಮ್ಮ, ನಮಗೂ ಬೇಕು ಅಷ್ಟೇ ಎಂದಳು ಕಿರಿ ಸೊಸೆ. ಅದಕ್ಕೆ ಮಗಳ ಉತ್ತರವೇನು, ಮುಂದೆ ಆ ತಾಯಿಯನ್ನು ಹೇಗೆ ನೋಡಿಕೊಂಡ್ರು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ಕಥೆಯನ್ನು ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆನ ಕೇಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.